ओम शांति। मीठे बच्चे तुम हो सच्चे सच्चे परवाने जो सभी क्षमा पर जो अभी क्षमा पर ಫಿದಾ ಹೋತೆ ಹೋ. ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ನೀವಾಗಿದ್ದೀರಿ ಸತ್ಯವಾದಂಥ ಪತಂಗಗಳು. ಈಗ ತಾವೆಲ್ಲರೂ ಕೂಡ ಪರಂಜ್ಯೋತಿ ಪರಮಾತ್ಮನಿಗೆ ಸಮರ್ಪಣೆ ಆಗ್ತೀರಾ. ಇಸ್ ಫಿದಾ ಹೋನೆ ಕಾ ಯಾದ್ಗಾರ್ ಹೈ ದೀಪಾವಳಿ. ಈ ರೀತಿ ಆತ್ಮದ ಪತಂಗಗಳು ಪರಂಜ್ಯೋತಿ ಪರಮಾತ್ಮನಿಗೆ ಸಮರ್ಪಣೆ ಆಗ್ತಕ್ಕಂಥ ಒಂದು ದಿನದ ನೆನಪಿನ ಅರ್ಥನೇ ದೀಪಾವಳಿ ಹಬ್ಬ. ಅಂದರೆ ಆತ್ಮಜ್ಯೋತಿಗಳನ್ನು ಪರಮಾತ್ಮ ಬಂದು ಪ್ರಜ್ವಲಿಸ್ತಕ್ಕಂಥ ಹಬ್ಬ. ಆತ್ಮಗಳು ಪರಮಾತ್ಮನಿಗೆ ಡೆಡಿಕೇಶನ್ ಆಗ್ತಕ್ಕಂಥ ಹಬ್ಬ ದೀಪಾವಳಿ. ಪ್ರಶ್ನೆ, ಬಾಬಾನೆ ಅಪ್ನೆ ಬಚ್ಚೋं को कौन सा समाचार सुनाया. ಶಿವಬಾಬಾರವರು ತಮ್ಮ ಮಕ್ಕಳಿಗೆ ಯಾವ ಸಮಾಚಾರ ಹೇಳಿದ್ದಾರೆ? ಉತ್ತರ, ಬಾಬಾನೆ ಸುನಾಯ ತುಮ್ ಆತ್ಮಾಯೇ ನಿರ್ವಾಣ ಧಾಮ್ ಸೆ ಕೇಸೆ ಆತೆ ಹೋ. ಶಿವಬಾಬಾ ಹೇಳ್ತಾರೆ, ನೀವು ಆತ್ಮಗಳು ನಿರ್ವಾಣಧಾಮ ಅಂದರೆ ಶಬ್ದಾತೀತವಾದಂಥ ಜಗತ್ತಿನಿಂದ ಯಾವ ಥರ ಬರ್ತೀರಿ. ಮೈ ಕೈಸೆ ಆತಾ, ನಾನು ಹಿಂಗೆ ಬರ್ತೀನಿ ಅನ್ನೋದನ್ನು ಬಾಬಾ ತಿಳಿಸಿದ್ದಾರೆ. मैं कौन हूँ, क्या करता हूँ, कैसे राम राज्य स्थापन करता हूँ, कैसे तुम बच्चों को रावण पर विजय पहनाता हूँ. अभी तुम बच्चे इन सब बातों को जानते हो. तुम्हारा ज्योति जगी हुई है. ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಹೆಂಗೆ ಬರ್ತಾರೆ, ಶಿವಬಾಬಾ ಏನು ಮಾಡ್ತಾರೆ, ಯಾವ ಥರ ರಾಮರಾಜ್ಯನ ಸ್ಥಾಪನೆ ಮಾಡ್ತಾರೆ, ಹೇಗೆ ಮಕ್ಕಳಿಗೆ ರಾವಣನ ಮೇಲೆ ವಿಜಯವನ್ನು ಗಳಿಸ್ಕೊಡ್ತಾರೆ ಅನ್ನೋವಂಥ ವಿಚಾರಗಳನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ. ನಿಮ್ಮ ಜ್ಯೋತಿ ಆತ್ಮಜ್ಯೋತಿ ಏನಾಗಿದೆ, ಚೆನ್ನಾಗಿ ಬೆಳಗ್ತಾ ಇದೆ. ಗೀತ್ ತುಮಿ ಹೋ ಮಾತಾ ತುಮಿ ಹೋ ಪಿತಾ. ಆಡಿತ್ತು ನೀನೇ ತಂದೆ ನೀನೇ ತಾಯಿ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಆತ್ಮೀಕ ಮಕ್ಕಳು ಹಾಡನ್ನು ಕೇಳಿದ್ರಿ. ಆತ್ಮವನೇ ಇಸ್ ಜಿಸ್ಮಾನಿ ಕರ್ಮೇಂದ್ರಿಯವನ್ಸೆ ಗೀತ ಸುನ. ಆತ್ಮಗಳು ಈ ಶಾರೀರಿಕವಾಗಿರ್ತಕ್ಕಂಥ ಕರ್ಮೇಂದ್ರಿಯಗಳ ಮುಖಾಂತರ ಹಾಡನ್ನು ಕೇಳಿದ್ರಿ. ಗೀತ್ ಮೇ ಪೆಹಲೆ ತೋ ಠೀಕ್ ತಾ. ಹಾಡುಗಳು ಮೊದಲ ಕಾಲಕ್ಕೆ ಭಾಳ ಚೆನ್ನಾಗಿ ಬರಿತಾ ಇದ್ರು. ವಿಚಾಡಿ ಕೋ ಫಿರ್ ಭಕ್ತಿಗೆ ಅಕ್ಷರತೆ. ಎಲ್ಲದರಲ್ಲಿ ಭಕ್ತಿ ಅಕ್ಷರಗಳಿರ್ತಿತ್ತು. ತುಮಾರೆ ಚರಣೋं की धूल है अब बच्चे चरणों की धूल थोड़ी होते. ಆ ಥರ ಬರೀತಾ ಇದ್ರು ಭಕ್ತರು. ನನ್ನನ್ನು ನಿನ್ನ ಪಾದ ಧೂಳಿಯನ್ನಾಗಿ ಮಾಡ್ಕೋ ಅಂತೇಳ್ಬಿಟ್ಟು. ಈಗ ಈ ರೀತಿ ಒಂದು ಇವೆಲ್ಲವೂ ಕೂಡ ಭಕ್ತಿಯ ಅಕ್ಷರಗಳಾಗಿದೆ. ಬಾಬಾ ಅವ್ರು ಯಾರನ್ನೂ ಕೂಡ ಪಾದ ಧೂಳಿಯನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಆ ಬಚ್ಚೆ ಚರಣಕಿ ಧೂಳು ತೋಡಿ ಹೋತೆ ಯಾತೋ ರಾಂಗ್. ಈ ಥರ ಹಾಡೇನೋ ಬರೆದಿದ್ದಾರೆ ಭಾವನಾತ್ಮಕವಾಗಿ. ಇದು ತಪ್ಪಾಗಿದೆ. ತುಂಬ ಬಚ್ಚೋಂಕು ರೈಟ್ ಅಕ್ಷರ ಸಮಜಾತೆ ಹೇ. ಶಿವಬಾಬಾ ಬಂದು ಸತ್ಯವಾದಂಥ ರೈಟ್ ಅಕ್ಷರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಭಗವಂತ ಒಂದು ಹಾಡಿದೆ ಭಾಳ ಚೆನ್ನಾಗಿದೆ, ಅದು ಹುಡುಕ್ತೀನಿ. ಆ ಹಾಡಿನಲ್ಲಿ ಏನಿದೆ ಅಂದರೆ, ನಿನ್ನ ಪಾದ ಧೂಳಿಯನ್ನಾಗಿ ಮಾಡ್ಕೊ ಅಂತ ಇತ್ತು. ನಾವು ಭಕ್ತಿನಲ್ಲಿ ಕರೆದ್ವಿ, ನೀನು ಬಂದು ನಮ್ಮನ್ನು ನಿಮ್ಮ ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡು ಬಿಟ್ಟಿದೀಯಾ ಅಂತ ಹೇಳ್ಬಿಟ್ಟು ಹಾಡಿದೆ ಹಿಂದಿನಲ್ಲಿ. ಭಾಳ ಚೆನ್ನಾಗಿದೆ. ಬಾ ಪಾತೆ ಬಿ ಯಹಾಸೆ ಜಹಾಸೆ ಬಚ್ಚೆ ಆತೆ. ತಂದೆ ಬರೋದು ಕೂಡ ಇಲ್ಲೇನೆ. ಮಕ್ಕಳು ಕೂಡ ಎಲ್ಲಿಂದ ಬಂದ್ರಿ, ನಿರ್ವಾಣಧಾಮದಿಂದ ಬಂದಿದ್ದೀರಿ. ಬಚ್ಚೋಂಕು ಸಬ್ಕೆ ಆನೆ ಕಾ ಸಮಾಚಾರ ತೋ ಸುನಾಯ. ಮಕ್ಕಳೆಲ್ಲರೂ ಕೂಡ ಬರೋದಂಥ ಸಮಾಚಾರವನ್ನು ತಿಳಿಸಿದ್ದಾರೆ. ಅಪನಾ ಭಿ ಸುನಾಯ ಕಿ ಕೇಸೆ ಆತಾ. ತಮ್ಮ ಬಗ್ಗೆನೂ ಕೂಡ ಬಾಬಾ ಹೇಳಿದ್ದಾರೆ, ಯಾವ ಥರ ಬರ್ತೀನಿ. ಆ ಕರ್ಕೆ ಕ್ಯಾ ಕರ್ತಾ ಬಂದ್ಬಿಟ್ಟು ಏನು ಮಾಡ್ತೀನಿ. ರಾಮರಾಜ್ಯ ಸ್ಥಾಪನೆ ಕರ್ನೆ ಅರ್ಥ ರಾವಣ ರಾಜ್ಯ ಪರ್ ವಿಜಯ್ ಪ್ರಾಪ್ತ ಕರ್ನೆ ಆತೆ ಹೇ. ನೋಡಿ, ಶಿವಬಾಬಾ ಬರೋ ಉದ್ದೇಶ ಏನೋ ರಾಮರಾಜ್ಯದ ಸ್ಥಾಪನೆ ಮಾಡೋ ಕಾರ್ಯ, ರಾವಣ ರಾಜ್ಯದ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋ ಅಂಥ ಕಾರ್ಯ ಮಾಡಲಿಕ್ಕೆ ತಂದೆ ಬರ್ತಾರೆ. ಬಚ್ಚೆ ಜಾನ್ತೆ ಹೇ ರಾಮರಾಜ್ ಅವ್ರ ರಾವಣ ರಾಜ್ ಇಸ್ ಪೃಥ್ವಿ ಪರ್ ಹಿ ಕಹೆಂಗೆ. ಮಕ್ಕಳಿಗೆ ಗೊತ್ತಿದೆ ರಾಮರಾಜ್ಯ ಅಥವಾ ರಾವಣ ರಾಜ್ಯ ಇದೇ ಭೂಮಿ ಮೇಲೆ ಅಂತ ಹೇಳ್ಬೋದು. ಅವಿ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋ. ಈಗ ತಾವು ಇಡೀ ಪ್ರಪಂಚಕ್ಕೆ ಮಾಲೀಕರು ಆಗ್ತೀರಾ. धरती आसमान सूर्य आदि सब तुम्हारे हाथ में आ जाता है. ಭೂಮಂಡಲ ಆಗ್ಬೋದು ಅಥವಾ ಸೂರ್ಯ ಚಂದ್ರ ಆಗ್ಬೋದು, ಆಕಾಶ ಆಗ್ಬೋದು, ಎಲ್ಲವೂ ನಿಮ್ಮ ಕೈಲಿರುತ್ತೆ ಅಂತ. ಸತ್ಯುಗದಲ್ಲಿ ಎಲ್ಲವೂ ನಿಮ್ಮ ಕೈಲಿರುತ್ತೆ. तो कहेंगे रावण राज्य सारे विश्व पर है और राम राज्य भी सारे विश्व पर है. ಹೇಳ್ತಾರೆ ರಾವಣ ರಾಜ್ಯ ಇಡೀ ಜಗತ್ತಿನ ಮೇಲೆ ಇದೆ,
ಈಗ ರಾಮ ರಾಜ್ಯನೂ ಕೂಡ ಇಡೀ ಜಗತ್ತಿನ ಮೇಲೆ ಇರುತ್ತೆ. रावण राज्य में कितने करोड़ है, राम राज्य में थोड़े होते हैं, फिर धीरे धीरे वृद्धि को पाते हैं. ರಾವಣ ರಾಜ್ಯದಲ್ಲಿ ಎಷ್ಟೊಂದು ಜನ ಆಗ್ಬಿಟ್ಟಿದ್ದಾರೆ, ರಾಮ ರಾಜ್ಯದಲ್ಲಿ ಕೆಲವರೇ ಇರ್ತಾರೆ, ಬರ್ತಾ ಬರ್ತಾ ವೃದ್ಧಿ ಆಗ್ಬಿಡ್ತಾರೆ. ರಾವಣ ರಾಜ್ಯ ಮೇ ಬುದ್ಧಿ ಬಹುತ್ ಹೋತಿ ಹೈ. ರಾವಣ ರಾಜ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟು ಜನಸಂಖ್ಯೆದು ಆಗ್ತಾ ಇರುತ್ತೆ. ಕ್ಯೋಂಕಿ ಮನುಷ್ಯ ವಿಕಾರಿ ಬಂಜ. ಯಾಕೆಂದರೆ ರಾವಣ ರಾಜ್ಯ ಆಗ್ತಾ ಇದ್ದಂಗೆ ಮನುಷ್ಯರೆಲ್ಲ ಏನಾಗ್ಬಿಡ್ತಾರೆ, ವಿಕಾರಿಗಳಾಗ್ಬಿಡ್ತಾರೆ. ರಾಮ ರಾಜ್ಯ ಮೇ ಹೈ ನಿರ್ವಿಕಾರಿ. ರಾಮ ರಾಜ್ಯದಲ್ಲಿ ಹೆಂಗಿರ್ತಾರೆ, ನಿರ್ವಿಕಾರಿಗಳಾಗಿರ್ತಾರೆ. ಮನುಷ್ಯಕೋ ಹಿ ಕಹಾನಿ ಹೇನ, ಇದು ಮನುಷ್ಯರದೇ ಒಂದು ಸ್ಟೋರಿ ಆಗಿದೆಯಲ್ಲ. ತೋ ರಾಮ್ ಬಿ ಬೇಹದ್ ಕಾ ಮಾಲೀಕ್, ರಾವಣ ಬಿ ಬೇಹದ್ ಕಾ ಮಾಲೀಕ್. ರಾಮನೂ ಬೇಹದ್ದಿನ ಪ್ರಪಂಚಕ್ಕೆ ಮಾಲೀಕ, ರಾವಣನೂ ಕೂಡ ಬೇಹದ್ದಿನ ಪ್ರಪಂಚಕ್ಕೆ ಮಾಲೀಕ. ಅಭಿ ಕಿತನೆ ಅನೇಕ ಧರ್ಮ ಹೇ, ಇವತ್ತು ಎಷ್ಟು ಅನೇಕ ಧರ್ಮಗಳಾಗ್ಬಿಟ್ಟಿದೆ. ಗಾಯ ಬಿ ಹುವಾ ಹೇ ಅನೇಕ ಧರ್ಮ ಕಾ ವಿನಾಶ್, ಬಾಬಾನೇ ಜಾಡ್ ಪರ್ ಬಿ ಸಮಜಾಯ. ಈಗ ಅನೇಕ ಧರ್ಮಗಳಿದ್ದಾವೆ, ಈಗ ಗಾಯನ ಕೂಡ ಇದೆ, ಅನೇಕ ಧರ್ಮಗಳ ವಿನಾಶನ ಆಗುತ್ತೆ. ಬಾಬಾ ವೃಕ್ಷದ ಬಗ್ಗೆ ಎಲ್ಲ ವಿಚಾರಗಳನ್ನು, ಕಲ್ಪವೃಕ್ಷದ ಬಗ್ಗೆ ತಿಳಿಸಿದ್ದಾರೆ. अब दशरा मनाते हैं, रावण को जलाते, यह है हद का जलाना. ಈಗ ದಸರಾ ಹಬ್ಬ ಬರುತ್ತೆ. ದಸರಾ ಹಬ್ಬ ಬಂದಾಗ ಏನು ಮಾಡ್ತಾರೆ, ರಾವಣನ ಸುಡ್ತಕ್ಕಂಥ ಹಬ್ಬ ಮಾಡ್ತಾರೆ. ಅದಾಗಿದೆ ಹದ್ದಿನ ಒಂದು ಸುಡುವಂಥ ಹಬ್ಬ. ತುಮಾರ ತೋ ಹೈ ಬೇಹದ್ ಕಿ ಬಾತ್. ಈಗ ನಿಮ್ಮದು ನಡೀತಾ ಇರೋದು ಬೇಹದ್ದಿನ ವಿಚಾರ. ರಾವಣ ಕೋ ಭಿ ಸಿರ್ಫ್ ಭಾರತವಾಸಿ ಹಿ ಜಲಾತೆ ಹೈ. ರಾವಣನನ್ನು ಕೇವಲ ಇಂಡಿಯಾ ದೇಶದವರೇ ಸುಡ್ತಾರೆ. ವಿದೇಶ್ ಮೇ ತೋ ಜಹಾ ತಹಾ ಭಾರತವಾಸಿ ಜಾಸ್ತಿ ಹೋಂಗೆ ವಹಾ ಭಿ ಜಲಾಯಂಗೆ. ಫಾರಿನ್ನಲ್ಲಿ ಯಾರೆಲ್ಲ ಇಂಡಿಯನ್ಸ್ ಹೋಗಿದ್ದಾರೆ ಹೆಚ್ಚಿಗೆ, ಅವರು ಕೂಡ ಅಲ್ಲಿ ಸುಡ್ತಾರೆ ರಾವಣನ. ವಹೆ ಹದ್ ಕಾ ದಸರಾ ದಿಖಾತೆ ಹೇ ಲಂಕಾ ಮೇ ರಾವಣ ರಾಜ್ಯ ಕರ್ತೆ ಥೆ. ಅದು ಹದ್ದಿನ ದಸರಾ ಹಬ್ಬ ಮಾಡ್ತಾರೆ, ತೋರಿಸ್ತಾರೆ. ಲಂಕಾದಲ್ಲಿ ರಾವಣ ರಾಜ್ಯ ಆಳ್ತಾ ಇದ್ದ. ಸೀತಾಕೋ ಚುರಾಕರ್ ಲಂಕಾ ಮೇ ಲೇ ಗಯಾ ತಾ. ಸೀತಾದೇವಿನ ಅಪಹರಣ ಮಾಡಿ ಅಲ್ಲಿಗೆ ಹೊತ್ಕೊಂಡೋಗಿದ್ದ. ಯಹ ಹೋ ಗೈ ಹದ್ ಕಿ ಬಾತ್. ಇವೆಲ್ಲ ಏನಾಗಿದೆ, ಒಬ್ಬರಿಬ್ಬರು ಫ್ಯಾಮಿಲಿದು ಹದ್ದಿನ ವಿಚಾರಗಳು. ಬಾಬಾ ಕೇತೆ ಸಾರೆ ವಿಶ್ವ ಪರ್ ರಾವಣ ರಾಜ್ಯ. ಇವಾಗ ಇಡೀ ವಿಶ್ವದಲ್ಲಿ ಎಲ್ಲ ಆತ್ಮಗಳನ್ನು ಮಾಯೆ ಹಿಡ್ಕೊಂಡು ಬಿಟ್ಟಿದೆ ಅನ್ನೋದು ಬಾಬಾ ಹೇಳೋದು ರಾವಣ ರಾಜ್ಯ ಬಗ್ಗೆ. ರಾಮ ರಾಜ್ಯ ನಹಿ ಹೇ, ರಾಮ ರಾಜ್ಯ ಅರ್ಥಾತ್ ಈಶ್ವರ ಕ ಸ್ಥಾಪನಾ ಕಿಯಾ ಹುವಾ ಹೇ. ರಾಮ ರಾಜ್ಯ ಈಗಿಲ್ಲ. ರಾಮ ರಾಜ್ಯ ಅನ್ನೋದು ಈಶ್ವರನೇ ಸ್ಥಾಪನೆ ಮಾಡಿದ್ದಂಥ ರಾಜ್ಯ. ಸತ್ಯುಗೋ ಕಹಾ ಜಾತಾ ಹೇ ರಾಮ ರಾಜ್ಯ. ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ, ರಾಮರಾಜ್ಯ ಅಂತ ಹೇಳಲಾಗುತ್ತೆ. ಮಾಲಾ ಸ್ಮಿರ್ತೆ ಹೇ ರಘುಪತಿ ರಾಘವ ರಾಜ ರಾಮ್ ಕೇಳ್ತೆ ಹೇ. ಮಾಲೆನ ತಿರುಗಿಸ್ತಾ ಇರ್ತಾರೆ, ರಘುಪತಿ ರಾಘವ ರಾಜಾರಾಮ್ ಅಂತಾನು ಹೇಳ್ತಾ ಇರ್ತಾರೆ. ಲೇಕಿನ್ ರಾಜಾರಾಮ್ ಕೋ ನಹಿ ಜಾನ್ತೆ ಸ್ಮಿರ್ತೆ ಹೇ. ಆದರೆ ರಾಜಾರಾಮ ಯಾರು ಅನ್ನೋದು ತಿಳ್ಕೊಂಡಿಲ್ಲ, ಸ್ಮರಣೆ ಮಾಡೋದಿಲ್ಲ. ಜೋ ಸಾರೆ ವಿಶ್ವಕ್ಕೆ ಸೇವಾ ಕರ್ತೆ ಉನ್ಕಿ ಮಾಲಾ ಸ್ಮರಣ ಕರ್ತೆ. ಇಡೀ ಜಗತ್ತಿನ ಸೇವೆ ಮಾಡ್ತಕ್ಕಂಥ ಶಿವಬಾಬಾ ಅವ್ರದೇ ಮತ್ತು ಆತ್ಮಗಳದೇನೆ ಮಾಲೆ ಮಾಡಿ ತಿರುಗಿಸ್ತಾರೆ, ಮಾಲೆ ಸ್ಮರಣೆ ಮಾಡ್ತಾರೆ. ಭಾರತವಾಸಿ ದಶಹರಾಕ್ಕೆ ಬಾದ ಫಿರ್ ದೀಪಾವಳಿ ಮನ. ಇಂಡಿಯಾ ದೇಶದಲ್ಲಿ ಏನು ಮಾಡ್ತಾರೆ, ಫಸ್ಟು ದಸರಾ ಮಾಡ್ತಾರೆ, ಆಮೇಲೆ ದೀಪಾವಳಿ ಮಾಡ್ತಾರೆ. ಕ್ಯೋಂಕಿ ದೇವತಾವಂಕಿ ತಾಜ್ಪೋಷಿ ಹೋತಿ ಹೇ. ಯಾಕೆಂದರೆ ಸತ್ಯುಗದಲ್ಲಿ ದೇವತೆಗಳದೆಲ್ಲ ಏನೇ ಇರುತ್ತೆ, ತಾಜ್ಪೋಷಿ ಇರುತ್ತೆ. ಕಾರೋನೇಷನ್ ಪರ್ ಬತ್ತಿ ಆದಿ ಬಿ ಬಹುತ್ ಜಲಾತೆ. ಸ್ವಯಂವರ ಆದಾಗ ತುಂಬ ಕಡೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಏಕತೋ ತಾಜ್ಪೋಷಿ ದೂಸರ ಕಹಾ ಜಾತಾ ಹೇ ಘರ್ ಘರ್ ಮೇ ದೀಪಮಾಲ. ಒಂದಾಗಿದೆ ಸಿಂಹಾಸನದಲ್ಲಿ ಕೂಡಿಸಿ ಅವರಿಗೆ ಕಿರೀಟ ಇಡತಕ್ಕಂಥ ಒಂದು ಸಮಾರಂಭ. ಮತ್ತೊಂದಾಗಿದೆ ಮನೆ ಮನೆಯಲ್ಲಿ ದೀಪಗಳನ್ನು ಹಚ್ಚತಕ್ಕಂಥ ದೀಪಾವಳಿ. ಹರ್ ಏಕ್ ಆತ್ಮ ಕಿ ಜ್ಯೋತಿ ಜಗ ಜಾತಿ ಹೇ ಅಭಿ ಸಬ್ ಆತ್ಮಕ ಜ್ಯೋತಿ ಉಜಾಯಿವಿ. ಈಗ ಪ್ರತಿಯೊಂದು ಆತ್ಮದ್ದು ಜ್ಯೋತಿಯನ್ನು ಬೆಳಗಿಸಲಾಗತ್ತೆ. ಈಗ ಎಲ್ಲ ಆತ್ಮಗಳು ಜ್ಯೋತಿಗಳು ಏನಾಗ್ಬಿಟ್ಟಿದ್ದಾವೆ, ಆರಿ ಹೋಗ್ಬಿಟ್ಟಿದ್ದಾವೆ ಅಂತಾರೆ ಬಾಬಾ. ಐರನ್ ಏಜ್ಡ್ ಹೇ ಯಾನಿ ಅಂಧಿಯಾರ ಹೇ. ಕಬ್ಬಣದ ಯುಗ ಆಗಿದೆ, ಅರ್ಥಾತ್ ಕತ್ತಲಿದೆ. ಅಂಧಿಯಾರ ಮನ ಭಕ್ತಿ ಮಾರ್ಗ. ಅಂಧಕಾರ ಅಂದರೆ ಯಾವುದು, ಭಕ್ತಿ ಮಾರ್ಗದ ಮಾರ್ಗ. ಭಕ್ತಿ ಕರ್ತೆ ಕರ್ತೆ ಜ್ಯೋತಿ ಕಮ್ಮಿ ಹೋ ಜಾತಾ ಹೇ. ಭಕ್ತಿ ಮಾಡ್ತಾ ಮಾಡ್ತಾ ಆತ್ಮಜ್ಯೋತಿ ಏನಾಗೋಯ್ತು, ಕಮ್ಮಿ ಆಯಿತು. ಬಾಕಿ ದೀಪಾವಳಿ ತೋ ಆರ್ಟಿಫಿಷಿಯಲ್ ಹೇ. ಈ ದೀಪಾವಳಿ ಹಬ್ಬ ಇವೆಲ್ಲ ಏನು ನಡೀತಾ ಇದೆಯಲ್ಲ ಆರ್ಟಿಫಿಷಿಯಲ್ ಆಗಿದೆ. ಐಸಾ ನಹಿ ಕಾರೋನೇಷನ್ ಹೋತಾ ಇತ್ತು ಅತೀಶ್ ಬಾತಿ ಜಲಾತೆ. ಈ ಥರ ತಿಳ್ಕೊಬೇಡಿ. ಸತ್ಯುಗದಲ್ಲಿ ಸ್ವಯಂವರ ನಡೆಯೋ ಟೈಮ್ನಲ್ಲಿ ಎಲ್ಲ ಪಟಾಕಿ ಹಚ್ತಾರೆ, ಇಲ್ಲ. ದೀಪಮಾಲಾ ಪರ್ ಲಕ್ಷ್ಮಿ ಕೋ ಬುಲಾತೆ ಹೇ. ದೀಪಾವಳಿ ಹಬ್ಬದಾಗ ಏನು ಮಾಡ್ತಾರೆ, ಶ್ರೀಲಕ್ಷ್ಮಿನ ಮನೆ ಮನೆಗೆ ಆಹ್ವಾನ ಮಾಡ್ತಾರೆ, ಪೂಜಾ ಕರ್ತೆ ಹೇ. ಯಹ ಉತ್ಸವ ಹೇ ಭಕ್ತಿ ಮಾರ್ಗಕ್ಕೆ. ಮನೆ ಮನೆಯಲ್ಲಿ ಪೂಜೆ ಮಾಡಿ ಹಬ್ಬ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಇದು ಭಕ್ತಿ ಮಾರ್ಗದ್ದು.
जो भी राजा तख्त पर बैठते हैं उनका कॉरोनेशन डे धूमಧಾम से ಮನಾಯ ಜಾತಾ ಯಾವ ರಾಜ ಸಿಂಹಾಸನದ ಮೇಲೆ ಕೂತ್ಕೊಂತಾರೆ ಆ ದಿನವನ್ನು ತುಂಬ ಒಂದು ವಿಜೃಂಭಣೆಯಿಂದ ಏನು ಮಾಡ್ತಾರೆ ಆಚರಣೆ ಮಾಡ್ತಾರೆ. ಸಬ್ ಹೈ ಹದ್ ಕೆ ಇವೆಲ್ಲವೂ ಕೂಡ ಹದ್ದಿನ ವಿಚಾರಗಳಾಗಿದೆ. ಅಭಿ ತೋ ಬೇಹದ್ ಕಾ ವಿನಾಶ ಸಚ್ಚಾ ಸಚ್ಚಾ ದಸರಾ ಹೋನಾ ಹೇ. ಈಗ ಬೇಹದ್ದಿನ ವಿನಾಶ ಸತ್ಯವಾಗಿರತಕ್ಕಂಥ ದಸರಾ ಆಗಬೇಕಾಗಿದೆ. ಬಾಪ್ ಆಯಾ ಹೇ ಸಬ್ಕಿ ಜ್ಯೋತಿ ಜಗಾನೆ. ತಂದೆ ಬಂದಿದ್ದಾರೆ ಎಲ್ಲರ ಆತ್ಮ ಜ್ಯೋತಿಗಳನ್ನು ಚೆನ್ನಾಗಿ ಪ್ರಜ್ವಲಿಸಲಿಕ್ಕೆ. ಮನುಷ್ಯ ಸಮಸ್ತೆ ಹೇ ಹಮಾರಿ ಜ್ಯೋತಿ ಬಡಿ ಜ್ಯೋತಿ ಸೆ ಮಿಲ್ ಜಾಯಂಗೆ. ಜನರು ತಿಳ್ಕೊತಾರೆ ನಮ್ಮ ಆತ್ಮ ಜ್ಯೋತಿ ಹೋಗಿ ಭಾಳ ದೊಡ್ಡ ಜ್ಯೋತಿ ಹತ್ರ ಹೋಗಿ ಐಕ್ಯ ಆಗೋಗತ್ತೆ. ಬ್ರಹ್ಮ ಸಮಾಜಕ್ಕೆ ಮಂದಿರ ಮೇ ಸದೈವ ಜ್ಯೋತಿ ಜಗತಿ ಹೇ. ಬ್ರಹ್ಮ ಸಮಾಜದ ಒಂದು ಮಂದಿರದಲ್ಲಿ ಯಾವಾಗಲೂ ಕೂಡ ಏನು ಮಾಡ್ತಾರೆ ದೀಪ ಹಚ್ಚಿಡ್ತಾರೆ. ಸಮಸ್ತೆ ಹೇ ಜೈಸೆ ಪರವಾನೆ ಜ್ಯೋತಿ ಪರ್ ಫೇರಿ ಪೆಹನ್ फिर फिदा होते हैं वैसे हमारा भी ಆತ್ಮ ಬಡಿ ಜ್ಯೋತಿ ಮೇ ಮಿಲ್ ಜಾಯಂಗೆ. ತಿಳ್ಕೊತಾರೆ ಹೇಗೆ ನಮ್ಮ ಒಂದು ಪತಂಗಗಳು ಆ ಒಂದು ಜ್ಯೋತಿ ಮೇಲೆ ಸುತ್ತಕೊಂಡೋಗಿ ಅರ್ಪಣೆ ಆಗ್ತವೆ. ಇದು ನಮ್ಮ ಆತ್ಮ ದೊಡ್ಡ ಜ್ಯೋತಿಯಲ್ಲಿ ಹೋಗಿ ಐಕ್ಯ ಆಗೋಗುತ್ತೆ, ಜ್ಯೋತಿಯಲ್ಲಿ ಲೀನ ಆಗೋಗುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಸ್ ಪರ್ ದೃಷ್ಟಾಂತ ಇದ್ರ ಬಗ್ಗೆ ಸ್ಟೋರೀಸು ಕತೆಗಳು ಮಾಡಿಟ್ಟುಬಿಟ್ಟಿದ್ದಾರೆ. अभी तुम हो आधा कल्प के आशिक तुम आकर एक माशक पर फिदा हुए हो. ಈಗ ನೀವಾಗಿದ್ದೀರಿ ಅರ್ಧ ಕಲ್ಪದ ಪ್ರಿಯತಮೆಯರು ಬಂದ್ಬಿಟ್ಟು ಈಗ ಏನಾಗ್ತಾ ಇದ್ದೀರಿ ಪರಂಜ್ಯೋತಿ ಪರಮಾತ್ಮ ಪ್ರಿಯತಮನಿಗೆ ಅರ್ಪಣೆ ಆಗ್ತಾ ಇದ್ದೀರಿ. ಜಲ್ನೆ ಕಿ ತೋ ಬಾತ್ ನಹಿ. ಇಲ್ಲಿ ಸುಟ್ಟೋಗೋಂಥ ಪ್ರಶ್ನೆನೇ ಇರೋದಿಲ್ಲ. ಜೈಸೆ ವ ಆಶಕ್ ಮಾಶಕ್ ಹೋತೆ ಹೇ ವ ಏಕ್ ದೋ ಕೋ ಆಶಕ್ ಬನ್ ಜಾತೆ ಹೇ. ಹೇಗೆ ಲೌಕಿಕದಲ್ಲಿ ಪ್ರಿಯತಮ ಪ್ರಿಯತಮೆಯರು ಇರ್ತಾರೆ, ಒಬ್ರಿಗೊಬ್ರು ಏನಾಗ್ಬಿಡ್ತಾರೆ ಪ್ರಿಯತಮೆಯರು ಹಾಗೆ ಪ್ರೀತಿಯಿಂದ ಇರ್ತಾರೆ. ಯಾತೋ ಏಕ ಹಿ ಮಾಶಕ್ ಹೈ. ಒಬ್ಬರೇ ಶಿವಬಾಬಾ ಏನಾಗಿದ್ದಾರೆ ಪ್ರಿಯತಮ ಆಗಿದ್ದಾರೆ. ಬಾಕಿ ಸಬ್ ಆಶಕ್ ಹೈ. ಬಾಕಿ ಎಲ್ಲರೂ ನಾವು ಏನಾಗಿದ್ದೀವಿ ಪ್ರಿಯತಮೆಯರು ಆಗಿದ್ದೀವಿ. ಆಶಕ್ ಉಸ್ ಮಾಶಕ್ಕೋ ಭಕ್ತಿ ಮಾರ್ಗ ಮೇ ಯಾದ್ ಕರ್ತೀರ. ಪ್ರಿಯತಮೆಯರು ಭಕ್ತಿ ಮಾರ್ಗದಲ್ಲಿ ಆ ಒಂದು ಪ್ರಿಯತಮನನ್ನು ನೆನಪು ಮಾಡ್ತಾ ಇರ್ತಾರೆ. ಮಾಶಕ್ ಆಪ್ ಆವೋ ತೋ ಹಮ್ ತುಮಾರೆ ಪರ್ ಬಲಿ ಚಡೆ. ಪ್ರಿಯತಮ ನೀನು ಬಂದರೆ ನಾವೆಲ್ಲ ಆತ್ಮಗಳು ಪ್ರಿಯತಮೆಯರು ನಿನ್ಗೆ ಅರ್ಪಣೆ ಆಗ್ತೀವಿ ಅಂತ ಹೇಳ್ತಾರೆ. ತುಮಾರಾ ಸಿವಾಯ್ ಹಮ್ ಕಿಸ್ಕೋ ಭಿ ಯಾದ್ ನಹಿ ಕರೆಂಗೆ. ನಿನ್ನನ್ನು ಬಿಟ್ಟರೆ ನಾವು ಬೇರೆ ಯಾರನ್ನೂ ನೆನಪು ಮಾಡೋದಿಲ್ಲ. ಯಹ ತುಮಾರಾ ಜಿಸ್ಮಾನಿ ಲವ್ ನಹಿ. ಅದು ನಿಮ್ಮದು ಶಾರೀರಿಕವಾಗಿರ್ತಕ್ಕಂಥ ಪ್ರೀತಿ ಇಲ್ಲ. ಉನ್ ಆಶಿಕ್ ಮಾಶಿಕ್ಕೋ ಜಿಸ್ಮಾನಿ ಲವ್ ಹೋತಾ ಹೈ. ಆ ಒಂದು ಶಾರೀರಿಕ ಒಂದು ಯಾರಿರ್ತಾರೆ ಪ್ರಿಯತಮೆಯರದು ಶಾರೀರಿಕವಾದಂಥ ಪ್ರೀತಿ ಇರುತ್ತೆ. ಬಸ್ ಏಕ್ ತೋಕೋ ದೇಖ್ತೆ ರಹತೆ ಹೇ ದೇಖ್ನೆ ಸೆ ಹಿ ಜೈಸೆ ತೃಪ್ತ ಹೋ ಜಾತೆ. ಒಬ್ಬರನ್ನೊಬ್ಬ ನೋಡ್ತಾ ಇದ್ರೆ ಸಾಕು ಅಷ್ಟರಲ್ಲೇ ಅವ್ರು ಖುಷಿಯಾಗಿ ಹೋಗ್ಬಿಡ್ತಾರೆ. ಯಹಾ ತೋ ಏಕ್ ಮಾಶಿಕ್ ಬಾಕಿ ಸಬ್ ಆಶಿಕ್. ಇಲ್ಲಿ ಒಬ್ಬರೇ ಪ್ರಿಯತಮ ಆಗಿದ್ದಾರೆ, ಬಾಕಿ ಎಲ್ಲರೂ ಕೂಡ ಏನಾಗಿದ್ದೀವಿ ಪ್ರಿಯತಮೆಯರಾಗಿದ್ದೀವಿ. ಸಬ್ ಬಾಬಾ ಕೋ ಯಾದ್ ಕರ್ತೆ ಬಲ್ ಕೋಯಿ ನೇಚರ್ ಆದಿ ಕೋ ಭಿ ಮಾನ್ತೆ ಹೇ. ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ. ಪ್ರಕೃತಿಯನ್ನು ಕೂಡ ಪ್ರೀತಿ ಮಾಡೋರು ಪರಿಸರ ಪ್ರೇಮಿಗಳು ಇರ್ತಾರೆ. ಫಿರ್ ಬಿ ಓ ಗಾಡ್ ಹೇ ಭಗವಾನ್ ಮುಖ್ಸೆ ಜರೂರ್ ನಿಕಲ್ತಾ ಏನಾ. ಪುನಃನೂ ಹೇಳ್ತಾ ಇರ್ತಾರೆ ಓ ಗಾಡ್ ಫಾದರ್ ಅಂತ ಬಾಯಿಂದ ಬರ್ತಾ ಇರುತ್ತಲ್ಲ. ಸಬ್ ಉನ್ಕೋ ಬುಲಾತೆ. ಎಲ್ಲರೂ ಅವ್ರನ್ನ ಕರೀತಾರೆ. ಹಮಾರೆ ದುಃಖ ದೂರ್ ಕರೋ ಭಕ್ತಿ ಮಾರ್ಗ ಮೇ ತೋ ಬಹುತ್ ಆಶಿಕ್ ಮಾಶಿಕ್ ಹೋತೆ ಹೇ. ಹೇಳ್ತಾರೆ ನಮ್ಮ ದುಃಖನ ದೂರ ಮಾಡುವಂಥ ಭಕ್ತಿ ಮಾರ್ಗದಲ್ಲಿ ತುಂಬ ಪ್ರಿಯತಮೆಯರು ಇರ್ತಾರೆ. कोई किसका आशिक है कोई किसका आशिक है. ಕೆಲವ್ರಿಗೆ ಪ್ರೀತಮೆ ಆಗಿರ್ತಾರೆ ಮತ್ತು ಕೆಲವ್ರಿಗೆ ಪ್ರೀತಮೆ ಆಗಿರ್ತಾರೆ. ಹನುಮಾನ್ಗೆ ಕಿತನೆ ಆಶಿಕ್. ಭಕ್ತಿ ಮಾರ್ಗದಲ್ಲಿ ಹನುಮಂತನಿಗೆ ಎಷ್ಟೊಂದು ಪ್ರೀತಿ ಮಾಡ್ತಾರೆ. सब अपने अपने माशक के चित्र बनाकर फिर आपस में मिलकर बैठ उनकी पूजा करते हैं. ಎಲ್ಲರೂ ಸೇರ್ತಾರೆ ತಮ್ಮ ಪ್ರಿಯತಮ ಅಂದರೆ ದೇವತೆಗಳನ್ನು ಸೇರಿಸಿ ಒಂದು ಕಡೆ ಇಟ್ಟು ಉತ್ಸವಗಳು ಮಾಡಿ ಪೂಜೆಗಳನ್ನು ಮಾಡ್ತಾರೆ. ಪೂಜಾಕರ್ ಫಿರ್ ಮಾಶಕ್ಕೋ ಢೋದೆ. ಪೂಜೆ ಮಾಡಿ ಅವರ ಇಷ್ಟ ದೇವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ ಗಂಗಾನಲ್ಲೇ ಬಿಟ್ಟು ಬಿಡ್ತಾರೆ. ಅರ್ಥ ಕುಚ್ ನಹಿ ನಿಕಲ್. ಇದ್ರದ್ದು ಮೀನಿಂಗ್ ಏನು ಗೊತ್ತೇ ಆಗಲ್ಲ. ಯಹಾದೋ ಯ ಸಬ್ ಬಾತೆ ನಹಿ. ಇಲ್ಲಿ ಆ ಥರ ಮಾತುಗಳು ಇಲ್ಲ ಅಂತಾರೆ. ತುಮಾರಾ ಮಾಶಕ ಎವರ್ ಗೋರಾ ಹೇ ಕಭಿ ಸಾವ್ರ ಬಂತಾ ನಹಿ. ನಿಮ್ಮ ಪ್ರಿಯತಮ ಸದಾ ಸುಂದರವಾಗಿರ್ತಾರೆ, ಅವರೆಂದೂ ಕಪ್ಪಾಗೋದಿಲ್ಲ. ಬಾಬಾ ಮುಸಾಫಿರ್ ಆಕರ್ ಸಬ್ಕೋ ಗೋರಾವನ. ಶಿವಬಾಬಾ ಒಂದು ಪ್ರಿಯತಮ ಎಲ್ಲರನ್ನೂ ಏನು ಮಾಡ್ತಾರೆ ಸುಂದರರನ್ನಾಗಿ ಮಾಡ್ತಾರೆ.
ದೂರ ದೇಶ ಸೆ ಆಕರ್ ಯಹಾ ಪಾರ್ಟ್ ಬಜಾತೆ ಹೋ. ನೀವು ದೂರ ದೇಶದಿಂದ ಬಂದು ಇಲ್ಲಿ ಏನು ಮಾಡ್ತಾ ಇದ್ದೀರಿ, ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಿ. ತುಮಾರೆ ಮೇ ಬಿ ನಂಬರ್ವಾರ್ ಪುರುಷಾರ್ಥಾನುಸಾರ ಸಮಸ್ತೆ ಹೈ. ನಿಮ್ಮಲ್ಲಿ ಕೂಡ ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ಕೆಲವರೇ ತಿಳ್ಕೊತಾರೆ. ಅಭಿ ತುಮ್ ತ್ರಿಕಾಲದರ್ಶಿ ಬನ್ ಗಯೇ ಹೋ. ಈಗ ನೀವು ತ್ರಿಕಾಲದರ್ಶಿಗಳು ಕೂಡ ಆಗಿದ್ದೀರಿ. ರಚತಾ और रचना के आदि मध्यांत को जानते हो. ರಚನೆ ಮತ್ತು ರಚೇತನ ಆದಿ ಮಧ್ಯಾಂತ್ಯವನ್ನು ತಿಳ್ಕೊಂಡಿದ್ದೀರಿ. ತೋ ತುಮ್ ಹೋ ಗೈ ತ್ರಿಕಾಲದರ್ಶಿ ಬ್ರಹ್ಮ ಕುಮಾರ್ ಕುಮಾರಿಯ. ನೀವಾಗಿದ್ದೀರಿ ತ್ರಿಕಾಲದರ್ಶಿ ಬ್ರಹ್ಮ ಕುಮಾರ ಕುಮಾರಿಯರು. ಜೈಸೆ ಜಗದ್ಗುರು ಆದಿ ಕಾ ಭಿ ಟೈಟಲ್ ಮಿಲ್ತಾ है ना. ಹೇಗೆ ಜಗದ್ಗುರುದು ಕೂಡ ಟೈಟಲ್ ಅನ್ನೋದು ಸಿಗುತ್ತಲ್ವಾ. तुमको यह टाइटल मिलता है, तुमको सबसे अच्छा टाइटल मिलता है सुदर्शन चक्रधारी. ನಿಮಗೂ ಈ ಟೈಟಲ್ ಸಿಗುತ್ತೆ, ನಿಮ್ಗೆ ಎಲ್ಲಕ್ಕಿಂತಲೂ ಒಳ್ಳೆಯ ಟೈಟಲ್ ಸಿಗುತ್ತೆ ಸುದರ್ಶನ ಚಕ್ರಧಾರಿ. ತುಮ್ ಬ್ರಾಹ್ಮಣ ಹಿ ಸುದರ್ಶನ ಚಕ್ರಧಾರಿ ಹೋ ಯಾ ಶಿವಬಾಬಾ ಭಿ. ನೀವು ಬ್ರಾಹ್ಮಣರೇ ಸುದರ್ಶನ ಚಕ್ರಧಾರಿಗಳು ಅಥವಾ ಶಿವಬಾಬಾನೂ ಆಗಿದ್ದಾರ. ಶಿವಬಾಬಾ ಭಿ ಹೇ ಹಾ ಕ್ಯೋಂಕಿ ಸುದರ್ಶನ ಚಕ್ರಧಾರಿ ಆತ್ಮ ಹೋತಿ. ಶಿವಬಾಬಾನೂ ಸುದರ್ಶನ ಚಕ್ರಧಾರಿ ಆಗಿದ್ದಾರೆ. ಯಾಕೆ ಅಂದರೆ ಸುದರ್ಶನ ಚಕ್ರಧಾರಿ ಆತ್ಮ ಆಗಿದೆ, ಶರೀರಕ್ಕೆ ಸಾಥ್. ಯಾರ ಜೊತೆಯಲ್ಲಿ, ಶರೀರ ಜೊತೆಯಲ್ಲಿ. ಬಾಬಾ ಭಿ ಇಸ್ಮೆ ಆಕರ್ ಸಮಜಾತೆ. ಶಿವಬಾಬಾನು ಬಂದು ಬ್ರಹ್ಮಬಾಬಾ ಅವರಲ್ಲಿ ತಿಳಿಸ್ತಾರೆ, ಶಿವಬಾಬಾ ಸುದರ್ಶನ ಚಕ್ರಧಾರಿ ನಾ ಹೋ ತುಮಕೋ ಕೇಸೆ ಬನಾಯಂಗೆ. ಶಿವಬಾಬಾನು ಸುದರ್ಶನ ಚಕ್ರ ಬುದ್ಧಿನಲ್ಲಿ ತಿರುಗಿಸ್ಲಿಲ್ಲ ಅಂದರೆ ನಿಮ್ಮನ್ನು ಹೆಂಗೆ ಸುದರ್ಶನ ಚಕ್ರ ತಿರುಗಿಸ್ಲಿಕ್ಕಾಗತ್ತೆ. ಯ ಸಬ್ಸೆ ಸುಪ್ರೀಂ ಊಂಚೆತೆ ಊಂಚಿ ಆತ್ಮ ಹೇ. ಶಿವಬಾಬಾ ಆಗಿದ್ದಾರೆ, ಎಲ್ರಿಗಿಂತಲೂ ಸರ್ವಶ್ರೇಷ್ಠವಾಗಿರತಕ್ಕಂಥ ಸುಪ್ರೀಂ ಆತ್ಮ ಆಗಿದ್ದಾರೆ, ಶ್ರೇಷ್ಠ ಆಗಿದ್ದಾರೆ. ದೇಹ ಕೋ ತೋಡಿ ಕಹಾ ಜಾತಾ ಹೈ, ಯಾ ಸುಪ್ರೀಂ ಬಾಪ್ ಹಿ ಆಕರ್ ತುಮಕೋ ಸುಪ್ರೀಂ ಬನಾತೆ ಹೈ. ದೇಹಕ್ಕೆ ಸುಪ್ರೀಂ ಅಂತ ಹೇಳೋದಿಲ್ಲ, ಸುಪ್ರೀಂ ಅಂತ ತಂದೆನೇ ಹೇಳಲಾಗುತ್ತೆ. ತಂದೆನೇ ಬಂದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಸುದರ್ಶನ ಚಕ್ರಧಾರಿ ಆತ್ಮಕ್ಕೆ ಸಿವಾಯ್ ಕೋಯಿ ಬನಾ ನಾ ಸಕೆ. ಸುದರ್ಶನ ಚಕ್ರಧಾರಿಗಳನ್ನಾಗಿ ನೀವು ಬಿಟ್ಟು ಬೇರೆ ಯಾರು ಕೂಡ ಮಾಡೋಕ್ಕಾಗೋದಿಲ್ಲ. ಕೌನ್ಸಿ ಆತ್ಮ ಹೇ, ಯಾವ ಆತ್ಮಗಳು. ತೋ ಜೋ ಬ್ರಾಹ್ಮಣ ಧರ್ಮ ಮೇ ಹೇ ಜಬ್ ಶೂದ್ರ ಧರ್ಮ ಕೆ ಥೇ ತೋ ನಹಿ ಜಾನ್ತೆ ಥೇ. ಬಾಬಾ ಹೇಳ್ತಾರೆ, ಯಾರೆಲ್ಲ ಬ್ರಾಹ್ಮಣ ಧರ್ಮದವರಿದ್ದಾರೆ, ಶೂದ್ರ ಧರ್ಮದವರಿದ್ದಾರೆ, ಅವರು ನಿಮ್ಮನ್ನು ತಿಳ್ಕೊಂಡಿಲ್ಲ. ಅಬ್ ಬಾಬ್ ದ್ವಾರ ತುಮ್ನೆ ಜಾನ ಹೇ. ಈಗ ಶಿವಬಾಬಾ ಮುಖಾಂತರ ನೀವೆಲ್ಲ ತಿಳ್ಕೊಂಡ್ಬಿಟ್ರಿ ಅಂತಾರೆ ಬಾಬಾ. कितने अच्छे अच्छे बातें हैं, तुम ही सुनते हो और खुश हो जाते हो. ನೀವು ಎಷ್ಟೆಷ್ಟು ಒಳ್ಳೆಯ ಪಾಯಿಂಟ್ಸ್ ಎಲ್ಲ ಕೇಳ್ತೀರಾ ಮತ್ತು ಖುಷಿನೂ ಆಗ್ತಾ ಇರ್ತೀರಾ. ಬಾಹರ್ ವಾಲಾ ಯಹ ಸುನೆ ತೋ ಆಶ್ಚರ್ಯಕಾಯ ಅಹೋ. ಹೊರಗಡೆ ಇರೋ ಜನ ಈ ವಿಚಾರಗಳು ಕೇಳಿದ್ರೆ ಅಬ್ಬಾ ಎಷ್ಟೊಂದು ಚೆನ್ನಾಗಿದೆ ಪಾಯಿಂಟ್ಸ್ ಅಂತ ಖುಷಿ ಪಡ್ತಾರೆ. ಯತು ಬಹುತ್ ಉಂಚ ಜ್ಞಾನ, ಈ ಜ್ಞಾನ ಭಾಳ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಅಚ್ಚಾ ತುಮ್ ಭಿ ಐಸೆ ಸುದರ್ಶನ್ ಚಕ್ರಧಾರಿ ಬನೋ ತೋ ಫಿರ್ ಚಕ್ರವರ್ತಿ ರಾಜ ಬನ್ ವಿಶ್ವ ಕಾ ಮಾಲಿಕ್ ಬನ್ ಜಾಯಂಗೆ. ನೀವು ಅವ್ರಿಗೆ ಹೇಳ್ಬೋದು, ನೀವು ಸುದರ್ಶನ ಚಕ್ರಧಾರಿಗಳಾಗಿ ಈ ಚಕ್ರವರ್ತಿ ರಾಜರುಗಳು ಭವಿಷ್ಯದಲ್ಲಿ ವಿಶ್ವದ ಮಾಲೀಕರು ರಾಜರುಗಳು ಆಗ್ಬೋದು ಅಂತ ಹೇಳ್ಬೋದು. ಯಾಸೆ ಬಾಹರ್ ಗಯ ಕಲಾಸ್. ಇಲ್ಲಿದ್ದಾಗ ಹೌದು ಅಂತ ಒಪ್ಕೊಂತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಹೊರಗಡೆ ಹೋದಾಗ ಮಾಯಾಲೋಕದಲ್ಲಿ ಎಲ್ಲ ಮರ್ತು ಹೋಗ್ಬಿಡ್ತಾರೆ. ಮಾಯಾ ಇತನಿ ಬಹುತ್ ದೂರ ಹೈ ಯಹಾ ಕಿ ಯಹಾ ರಹಿ. ಜೈಸೆ ಗರ್ಭ ಮೇ ಬಚ್ಚಾ ಅನ್ಜಾನ್ ವಾಯ್ದಾ ಕರ್ತಿ ಹೈ, ನಿಕಲ್ತಾ ಹೇ ಫಿರ್ ವಹಾ ಕಿ ವಹಾ ಹಿ ರಹ ಜಾತಾ ಹೈ. ನೋಡಿ ಬಾಬಾ ಹೇಳ್ತಾರೆ, ಇಲ್ಲಿ ಬಂದಾಗ ಜ್ಞಾನ ಕೇಳಿದಾಗ ಚೆನ್ನಾಗಿದೆ ಅಂತ ಒಪ್ಕೊಂಡು ಹೋಗ್ತಾರೆ. ಮನೆಗಳಿಗೆ ಹೋದ್ಮೇಲೆ ಮಾಮೂಲಿ ಆಗಿಬಿಡ್ತಾರೆ. ಮಾಯೆ ತುಂಬ ಜೋರಿದೆ, ಇಲ್ಲಿಂದ ಇಲ್ಲೇ ಉಳ್ಕೊಂಡ್ಬಿಡುತ್ತೆ. ಉದಾಹರಣೆ ಬಾಬಾ ಹೇಳ್ತಾರೆ, ಹೇಗೆ ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ಪ್ರಾಮಿಸ್ ಮಾಡುತ್ತಂತೆ, ಭಗವಂತ ಈ ಜಾಗದಿಂದ ನನ್ನನ್ನು ಆಚೆ ಕಳಿಸು, ನಾನು ಪಾಪ ಮಾಡೋದಿಲ್ಲ, ನನಗೆ ಪನಿಷ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತೇಳ್ಬಿಟ್ಟು ಹೇಳುತ್ತಂತೆ. ಹೊರಗಡೆ ಹೋದ್ಮೇಲೆ ಮತ್ತೆ ಎಲ್ಲಿ ಹೇಳಿರೋ ಮಾತೆಲ್ಲ ಮರ್ತು ಹೋಗ್ಬಿಡುತ್ತೆ, ವಿಸ್ಮೃತಿ ಆಗಿಬಿಡುತ್ತೆ. ತುಮ್ ಪ್ರದರ್ಶನಿ ಆದಿ ಮೇ ಸಮಜಾತೆ ಹೋ ಬಹುತ್ ಅಚ್ಚೆ ಕರ್ತೆ ಹೇ. ನಿಮ್ಮಲ್ಲಿ ಕೂಡ ಎಕ್ಸಿಬಿಷನ್ಸ್ ಆದಾಗ ತುಂಬ ಚೆನ್ನಾಗಿದೆ ನಿಮ್ಮ ಜ್ಞಾನ ಅಂತೆಲ್ಲ ಹೇಳ್ತಾರೆ. ನಾಲೆಡ್ಜ್ ಬಹುತ್ ಅಚ್ಚಿ ಹೇ, ಮೈ ಬಿ ಐಸಾ ಪುರುಷಾರ್ಥ ಕರುಂಗಾ ಯಾ ಕರುಂಗಾ. ಈ ಜ್ಞಾನ ಭಾಳ ಚೆನ್ನಾಗಿದೆ, ನಾನು ಪುರುಷಾರ್ಥ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ. ಬಸ್ ಬಾಹರ್ ನಿಕ್ಲಾ ವಹಾ ಕಾ ವಹಾ ರಹಿ. ಹೊರಗಡೆ ಹೋಗ್ತಾ ಇದ್ದಂಗೆ ಅಲ್ಲಿಂದ ಅಲ್ಲೇ ಉಳ್ಕೊಂಡು ಬಿಡುತ್ತೆ ಅಂತಾರೆ ಬಾಬಾ. ಪರಂತು ಫಿರ್ ಬಿ ಕುಚ್ ನಾ ಕುಚ್ ಅಸರ್ ರಹತಾ ಹೈ. ಆದರೂ ಕೂಡ ಒಂದಷ್ಟು ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ ಅಂತಾರೆ ಬಾಬಾ. ಐಸಾ ನಹಿ ಕಿ ಯಾ ತೋ ಫಿರ್ ಆಯಂಗೆ ನಹಿ. ಹಿಂಗೆ ತಿಳ್ಕೊಬೇಡಿ ಅವ್ರು ಮತ್ತೆ ಬರೋದೇ ಇಲ್ಲ ಅಂತ. ಜಾಡ್ ವೃದ್ಧಿ ಕೋ ಹೋತಾ ರಹತಾ ಹೈ, ಜಾಡ್ ವೃದ್ಧಿ ಕೋ ಪಾಯಂಗೆ ಫಿರ್ ಸಬ್ಕಾ ಖೀಂಚೇಗಾ. ವೃಕ್ಷ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ,
ಆಮೇಲೆ ವೃದ್ಧಿ ಆಗ್ತಾ ಆಗ್ತಾ ಎಲ್ಲರನ್ನು ಸೆಳೆಯುತ್ತೆ. ಅಭಿತೋ ಯಹ ಹೇ ರವ್ ರವ್ ನರ್ಕ್. ಈ ಕಲಿಯುಗ ಏನಾಗ್ಬಿಟ್ಟಿದೆ? रव रव नर्क ಆಗ್ಬಿಟ್ಟಿದೆ. ಗರುಡ ಪುರಾಣ में भी ऐसी ऐसी रोचक बातें लिखी हैं. ಗರುಡ ಪುರಾಣದಲ್ಲಿ ಈ ರೀತಿ ಭಯಂಕರ ಮಾತುಗಳನ್ನು ಬರೆದಿದ್ದಾರೆ. जो मनुष्यों को सुनाते हैं ताकि कुछ डर रहे. ಜನರಿಗೆ ಅದನ್ನ ಗರುಡ ಪುರಾಣ ಓದಿ ಹೇಳಿಸ್ತಾ ಇರ್ತಾರೆ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಭಯ ಹುಟ್ಟುತ್ತೆ. ಪಾಪ ಮಾಡಲ್ಲ. उनसे निकला है ಈ ಮನುಷ್ಯ ಸರ್ಪ ಬಿಚ್ಚು ಆದಿ ಬಂತೆ ಹೇ. ಅದರಿಂದಾನೇ ಹಿಂಗೆ ಮುಟ್ಕೊಂಡಿರೋದು. ಮನುಷ್ಯ ಹೋಗಿ ಸರ್ಪ ಆಗ್ತಾನೆ, ಮನುಷ್ಯ ಹೋಗಿ ಚೇಳಾಗ್ತಾನೆ, ಮನುಷ್ಯ ಆಗಿ ಇನ್ನೊಂದಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಬಾಬಾ कहते मैं तुमको ವಿಷಯ ವೈತರಣಿ ನದಿ से निकाल क्षीर सागर में भेज देता हूँ. ಶಿವ ಬಾಬಾ ಹೇಳ್ತಾರೆ, ನಾನು ಬಂದು ನಿಮ್ಮನ್ನು ವಿಷಯ ವೈತರಣಿ ನದಿನಿಂದ ಬಿಡುಗಡೆ ಮಾಡಿ ಕ್ಷೀರ ಸಾಗರ ಅರ್ಥಾತ್ ಸತ್ಯುಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅಸಲ್ ಮೇ ತುಮ್ ಶಾಂತಿಧಾಮ್ ಕೆ ನಿವಾಸಿ ಥೆ. ಒರಿಜಿನಲ್ ನೀವು ಎಲ್ಲಿದ್ರಿ? ಶಾಂತಿಧಾಮ್ನಲ್ಲಿ ಇದ್ದವರಾಗಿದ್ರಿ. ಅಭಿ ಫಿರ್ ಹಮ್ ಚಾತೆ ಹೇ ಶಾಂತಿಧಾಮ್ ಅವ್ರ ಸುಖಧಾಮ್. ಮತ್ತೆ ನಾವು ಹೋಗ್ತೀವಿ ಫಸ್ಟು ಶಾಂತಿಧಾಮಕ್ಕೆ, ಆನಂತರ ಸುಖಧಾಮಕ್ಕೆ. ಯಹ ಧಾಮ್ ಕೋ ಯಾದ್ ಕರೆಂಗೆ ಗಾತೆ ಭಿ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ. ಆ ಒಂದು ಮನೆಯನ್ನು ನೀವು ನೆನಪು ಮಾಡ್ತೀರಾ, ಮತ್ತೆ ನೆನಪು ಮಾಡ್ತಾರೆ, ನೀವೇ ತಂದೆ ತಾಯಿ, ನಾವು ನಿಮ್ಮ ಮಕ್ಕಳು. ಸುಖ ಗನೇರೆ ನಾ ತೋ ಹೋತೆ ಹೇ ಸತ್ಯುಗ. ಸುಖ ಅನ್ನೋದು ಅಪಾರ ಎಲ್ಲಿರುತ್ತೆ? ಸತ್ಯುಗದಲ್ಲಿ ಇರುತ್ತೆ ಅಂತಾರೆ. ಅಭಿ ತೋ ಹೈ ಸಂಗಮ್ ಯುಗ. ಈಗ ನಡೀತಾ ಇರೋದು ಸಂಗಮ ಯುಗ. ಯಹ ಪಿಚಾಡಿ ಮೇ ತ್ರಾಹಿ ತ್ರಾಹಿ ಕರೆಂಗೆ ಕ್ಯೋಂಕಿ ಅತಿ ದುಃಖ ಹೋತ. ಈ ಕಲಿಯುಗದಲ್ಲಿ ಜನಗಳು ತ್ರಾಹಿ ತ್ರಾಹಿ ಅಂತ ಇರ್ತಾರೆ, ಯಾಕೆಂದರೆ ಅಪಾರವಾದಂಥ ಏನಿದೆ? ದುಃಖ ಇದೆ. ಫಿರ್ ಸತ್ಯುಗ ಮೇ ಅತಿ ಸುಖ ಹೋಗ. ಸತ್ಯುಗದಲ್ಲಿ ಅಪಾರವಾದಂಥ ಸುಖ ಇರುತ್ತೆ. ಅತಿ ಸುಖ ಅವರ ಅತಿ ದುಃಖ ಕಾಯ ಖೇಲ್ ಬನಾವ. ಅತ್ಯಂತ ಸುಖದ್ದು ಅತ್ಯಂತ ದುಃಖದ್ದು ಇದು ಆಟ ಮಾಡಲ್ಪಟ್ಟಿದೆ. ವಿಷ್ಣು ಅವತಾರ ಭೀ ದಿಖಾತೆ ಹೇ. ವಿಷ್ಣು ಅವತಾರ ಚಿತ್ರ ತೋರಿಸ್ತಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣರಿಗೆ ಹೇಗೆ ಮೇಲಿಂದ ಬರ್ತಾರೆ ಜೋಡಿ, ಆ ಥರ ತೋರಿಸ್ತಾರೆ. ಯಾವುದ್ರಲ್ಲಿ ಡ್ರಾಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ವಿಷ್ಣು ಅವತಾರ ಅಂತ ಹೇಳ್ತಾರೆ. ಮೇಲ್ಗಡೆಯಿಂದ ಇಳಿದು ಬರ್ತಾ ಇರೋ ಥರ ಎಲ್ಲ ತೋರಿಸ್ತಾರೆ. ಅವು ऊपर से शरीर कोई आता थोड़ी. ಮೇಲಿಂದ ಶರೀರ ಇಳಿದು ಬರುತ್ತೇನು? ऊपर से आती है हर एक आत्मा. ಮೇಲಿಂದ ಬರೋದು ಯಾವುದೋ? ಪ್ರತಿಯೊಂದು ಆತ್ಮಗಳು ಬರ್ತಾರೆ. ಪರಂತು ಈಶ್ವರ का अवतरण बहुत ವಿಚಿತ್ರ है. ಈಶ್ವರನ ಅವತರಣೆ ಅನ್ನುವಂಥದ್ದು ತುಂಬ ವಿಚಿತ್ರವಾಗಿರೋ ಅಂಥದ್ದು. ಯಹಿ ವಹಿ ಆಕಾರ ಭಾರತ್ ಕೋ ಸ್ವರ್ಗ ಬನಾತೆ ಹೇ. ಶಿವ ಬಾಬಾನೇ ಬಂದ್ಬಿಟ್ಟು ಭಾರತ ದೇಶವನ್ನ ಸ್ವರ್ಗವನ್ನಾಗಿ ಮಾಡ್ತಾರೆ. ಉನ್ಕಾ ತ್ಯೋಹಾರ ಶಿವ ಜಯಂತಿ ಮನಾತೆ. ಶಿವ ಬಾಬಾ ಈ ಸೃಷ್ಟಿಗೆ ಬಂದು ಹೋಗಿರೋ ಅಂಥದ್ರ ಹಬ್ಬ ಏನು ತೋರಿಸ್ತಾರೆ? ಶಿವ ಜಯಂತಿ. अगर मालूम होता कि परमपिता परमात्मा शिव की मुक्ति जीवन मुक्ति का वर्षा देते हैं, फिर सारे विश्व पर गॉड फादर का त्योहार मनाते. ಒಂದು ವೇಳೆ ಜನಕ್ಕೆಲ್ಲ ಪರಂಪಿತ ಪರಮಾತ್ಮ ಶಿವ ಈ ಸೃಷ್ಟಿಗೆ ಬಂದು ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡ್ತಾರೆ ಅನ್ನೋದು ಗೊತ್ತಾಗಿದ್ದಿದ್ರೆ ಇಡೀ ಜಗತ್ತಿನವರು ಸೇರಿಕೊಂಡು ಭಗವಂತನ ತಂದೆಯದು ಜನ್ಮ ದಿನೋತ್ಸವ ಮಾಡ್ತಾಯಿದ್ರು. ಗೊತ್ತಿಲ್ಲ, ಪರಿಚಯ ಕೊಡಿ ಅಂತ ಹೇಳಿ. बेहद का बाप का यादगार मनाए तब जब समझे कि शिव बाबा ही लिबरेटर ಗೈಡ್ है. ಬೇಹದ್ದಿನ ತಂದೆಯ ನೆನಪಿನ ಅರ್ಥ ಮಾಡಿದಾಗ ಆವಾಗಲೇ ತಿಳ್ಕೊತಾರೆ ಶಿವ ಬಾಬಾನೇ ಲಿಬರೇಟರ್ ಅಥವಾ ಗೈಡ್ ಆಗಿದ್ದಾರೆ. ಉನ್ಕಾ ಜನ್ಮ ಭಿ ಭಾರತ್ ಮೇ ಹೋತಾ ಹೈ. ಅವರ ಜನ್ಮ ದಿನೋತ್ಸವನೂ ಕೂಡ ಭಾರತ ದೇಶದಲ್ಲಾಗತ್ತೆ. ಶಿವ ಜಯಂತಿ ಭಿ ಭಾರತ್ ಮೇ ಮನಾತೆ ಪರಂತು ಪೂರಿ ಪಹಚಾನ್ ನಹಿ ತೋ ಹಾಲಿಡೇ ಭಿ ನಹಿ ಕರ್ತೆ ಹೈ. ಶಿವ ಜಯಂತಿ ಮಾಡ್ತಾರೆ ಭಾರತ ದೇಶದಲ್ಲಿ, ಆದರೆ ಸಂಪೂರ್ಣ ಪರಿಚಯ ಇಲ್ಲದೆ ಇರೋದ್ರಿಂದ ಅವತ್ತಿನ ದಿನನ ರಜಾ ದಿನ ಅಂತಾನು ಕೂಡ ಆ ಕಾಲಕ್ಕೆ ಘೋಷಣೆ ಮಾಡಿರಲಿಲ್ಲ. ಇವಾಗಂತೂ ಇದೆ. बाबा जो सर्व का सदगति करने वाला है, उनकी जन्मभूमि भी यहाँ अलौकिक कर्तव्य आकर करते हैं. उनका जन्मदिन और तीर्थ यात्रा भी बहुत मनानी चाहिए. ನೋಡಿ, ಈಗ ಜನ್ಮಭೂಮಿ ಇದೆ ಭಾರತ ದೇಶ, ಭಗವಂತನ ಅಲೌಕಿಕ ಕರ್ತವ್ಯ ಮಾಡೋವಂಥ ಭೂಮಿ ಇದೆ ಅಂತ ಗೊತ್ತಾದ ಮೇಲೆ ಅವರ ಜನ್ಮದಿನವನ್ನು ಚೆನ್ನಾಗಿ ಮಾಡಬೇಕು. ತೀರ್ಥಯಾತ್ರೆಗಳು ಭಾಳಷ್ಟು ಮಾಡಬೇಕು. ತುಮಾರ ಯಾದ್ಗಾರ್ ಮಂದಿರ್ ವಿ ಯಹಾ ಹಿ. ನಿಮ್ಮ ನೆನಪಿನಾರ್ಥವಾದಂಥ ಮಂದಿರಗಳು ಇದೇ ದೇಶದಲ್ಲಿದೆ. ಪರಂತು ಕಿಸ್ಕೋ ಪತಾ ನಹಿ ಕಿ ಶಿವ ಬಾಬಾ ಹಿ ಆಕರ್ ಲಿಬರೇಟರ್ ಗೈಡ್ ಬಂತೆ ಹೇ. ಆದರೆ ಯಾರಿಗೂ ಗೊತ್ತಿಲ್ಲ ಶಿವ ಬಾಬಾನೇ ಬಂದು ಲಿಬರೇಟರ್ ಆಗ್ತಾರೆ, ಗೈಡ್ ಆಗ್ತಾರೆ. कहते हैं सब दुखों से छुड़ाकर सुखधाम में चलो ले चलो, परंतु समझते नहीं.
ಹೇಳ್ತಾರೆ ಎಲ್ಲ ಪ್ರಕಾರದ ದುಃಖದಿಂದ ಬಿಡಿಸ್ಬಿಟ್ಟು ಸುಖಧಾಮದಲ್ಲಿ ಕರ್ಕೊಂಡೋಗು ಅಂತ ತಿಳ್ಕೊತಾರೆ, ಹೇಳ್ತಾರೆ. ಆದರೆ ಏನು ತಿಳ್ಕೊಳ್ಳೋದಿಲ್ಲ. ಭಾರತ ಬಹುತ್ ಊಂಚೈತೆ ಊಂಚ ಖಂಡ ಹೇ. ಭಾರತ ದೇಶ ಎಲ್ಲಕ್ಕಿಂತಲೂ ಶ್ರೇಷ್ಠ, ಅತಿ ಶ್ರೇಷ್ಠವಾಗಿರೋವಂಥ ಖಂಡ. ಭಾರತ್ ಕಿ ಮಹಿಮಾ ಅಪರಂಪಾರ್ ಗಾಯಿ ಹುಯಿ ಹೇ. ಶಿವಬಾಬಾ ಈ ದೇಶದಲ್ಲಿ ಬರೋದ್ರಿಂದ ಈ ದೇಶದ ಮಹಿಮೆ ಕೂಡ ಭಾಳಷ್ಟಿದೆ. यहाँ एक शिव बाबा का जन्म होता है, उनको कोई मानते नहीं, स्टैंप भी नहीं बनाते हैं. ಇಲ್ಲಿ ಶಿವಬಾಬಾ ಅವ್ರ ಜನ್ಮ ಆಗುತ್ತೆ ಅನ್ನೋದನ್ನು ಕೆಲವರು ಒಪ್ಪೋದಿಲ್ಲ, ಸ್ಟ್ಯಾಂಪ್ ಮಾಡಿಲ್ಲ ಆ ಕಾಲಕ್ಕೆ. ಈಗಂತೂ ಆಯಿತು. ಅವರು ಅಂಕಿ ಬಿ ಬಹುತ್ ಮನಾತೆ ರಹತೆ. ಬೇರೆಯವ್ರದಂತೂ ಎಷ್ಟೋ ಸ್ಟ್ಯಾಂಪ್ಗಳು ಮಾಡ್ತಾ ಇರ್ತಾರೆ. अब कैसे समझाया जाए उनको महत्व और उनका सबको पता पड़े. ಯಾವ ಥರ ನೀವು ತಿಳಿಸ್ಬೇಕು, ಎಲ್ರಿಗೂ ಅವ್ರ ಪರಿಚಯ ಗೊತ್ತಾಗಬೇಕು, ಈ ಒಂದು ಮಹತ್ವಿಕೆ ಅನ್ನೋದು ಗೊತ್ತಾಗಬೇಕು. ವಿಲಾಯತ್ ಮೇ ಭಿ ಸನ್ಯಾಸಿ ಆದಿ ಜಾಕರ್ ಭಾರತ್ ಕಿ ಪ್ರಾಚೀನ ಯೋಗ ಸಿಕ್ಲಾತ್. ಫಾರಿನ್ನಲ್ಲಿ ಹೋಗ್ಬಿಟ್ಟು ಸನ್ಯಾಸಿಗಳು ಈ ಭಾರತ ದೇಶದ ಪ್ರಾಚೀನ ಯೋಗ ಕಲಿಸ್ತೀವಿ ಅಂತ ಕಲಿಸ್ತಾರೆ. ಜಬ್ ತುಮ್ ವಹಾ ರಾಜಯೋಗ ಬತಾಯಂಗೆ ತುಮಾರಾ ನಾಮ್ ಬಹುತ್ ಬಾಲ ಹೋಗ. ಯಾವಾಗ ನೀವು ಹೋಗ್ಬಿಟ್ಟು ರಾಜಯೋಗ ಕಲಿಸ್ತೀವಿ ಅಂತ ನೀವು ತಿಳಿಸಿದ್ರೆ ಅಲ್ಲಿ ನಿಮ್ಮ ಹೆಸರು ಪ್ರಸಿದ್ಧಿ ಆಗುತ್ತೆ. ಬೋಲೋ ರಾಜಯೋಗ ಕಿಸ್ನೆ ಸಿಕಾಯ ಥಾ ಯಾ ಕಿಸ್ಕೋ ಪತಾ ನೀ. ರಾಜಯೋಗ ಯಾರು ಕಲಿಸಿದ್ರು ಅಂದರೆ ಯಾರಿಗೆ ಗೊತ್ತೇ ಇಲ್ಲ. ಕೃಷ್ಣನೇ ಭಿ ಹಠಯೋಗ ತೋ ಸಿಕಾಯ ನಹಿ, ಮತ್ತು ಹಠಯೋಗ ಸನ್ಯಾಸಿ ಹೋಗ. ಶ್ರೀಕೃಷ್ಣ ಹಠಯೋಗ ಕಲಿಸಲಿಲ್ಲ, ಹಠಯೋಗ ಕಲಿಸಿದ್ದು ಸನ್ಯಾಸಿಗಳು. जो बहुत अच्छे पढ़े लिखे हैं, जो अपने को फिलासफर कहलाते हैं, वह तो इन बातों को समझे और सुधरे जाए. कहे हमने यह शास्त्र पढ़ा परंतु अब जो बाबा सुनाते यह राइट है. ದೊಡ್ಡ ದೊಡ್ಡ ಫಿಲಾಸಫರ್ಸ್ ಅಂತ ಯಾರು ಇರ್ತಾರೆ, ಬುದ್ಧಿಜೀವಿಗಳು ಅಂತ ಯಾರು ಇರ್ತಾರೆ, ಅವರು ಈ ವಿಚಾರಗಳನ್ನು ತಿಳ್ಕೊಂಡ್ಬಿಟ್ಟು ನಾವು ಬೇಕಾದ ಶಾಸ್ತ್ರ ಓದಿದ್ದೀವಿ, ಆದರೆ ಭಗವಂತ ಹೇಳೋದೇ ಸತ್ಯಜ್ಞಾನ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ರೆ, ಜನಗಳಿಗೆ ದೊಡ್ಡ ದೊಡ್ಡ ವಿದ್ಯಾವಂತರು ಹೇಳಿದ್ರೆ ಮನಸ್ಸಿಗೆ ಹೋಗುತ್ತೆ ಅಂತ ಬಾಬಾ ಹೇಳ್ತಾರೆ. ಬಾಕಿ ಸಬ್ರಾಮಯ್ಯ ಮಿಕ್ಕಿದ್ದೆಲ್ಲ ಎಷ್ಟೋ ಕೇಳ್ತಾ ಬಂದ್ವಿ, ಅವೆಲ್ಲ ನಮ್ಮ ಮನುಷ್ಯರ ಮಾತುಗಳು ತಪ್ಪು ಅಂತ ಅವ್ರು ಹೇಳಲಿ ಅಂತ ಹೇಳಿಸಿ ಅವ್ರ ಕೈಲಿ ಅಂತ. ತೋ ಯಹ ಭಿ ಸಮझे कि ಬರೋಬರ್ ಬಡೇತೆ ಬಡ ತೀರ್ಥ ಸ್ಥಾನ. ಅವರು ತಿಳ್ಕೋಬೇಕು ಇದು ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯಕ್ಷೇತ್ರ. ಯಹಾ ಬಾಪ್ ಆತೆ ಹೇ ತುಮ್ ಬಚ್ಚೆ ಜಾನ್ತೆ ಹೋ ಇನ್ಕೋ ಕಹಾ ಜಾತಾ ಧರ್ಮಭೂಮಿ. ಇಲ್ಲೇ ಶಿವಬಾಬಾ ಬರ್ತಾರೆ, ನೀವು ತಿಳ್ಕೊಂಡಿದ್ದೀರಿ ಇದು ಭಗವಂತನ ಒಂದು ಜನ್ಮಸ್ಥಳ ಆಗಿದೆ, ಧರ್ಮಭೂಮಿಯಾಗಿದೆ ಇದು. ಕಿತ್ನಾ ಧರ್ಮಾತ್ಮ ರಾತೆ ಹೇ ಇತನೆ ಅವ್ರ ಕಹಾ ನಹಿ. ಈ ದೇಶದಲ್ಲಿರೋ ಅಷ್ಟು ಧರ್ಮಾತ್ಮರು ಇನ್ಯಾವ ದೇಶದಲ್ಲೂ ಇಲ್ಲವೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ತುಮ್ ಕಿತ್ನಾ ದಾನ ಪುಣ್ಯ ಕರ್ತೆ ಹೇ ಬಾಪ್ ಕೋ ಜಾನ್ಕರ್ ತನ್ ಮನ್ ಧನ್ ಸಬ್ ಸ್ವಾಹ ಸೇವಾ ಮೇಲೆ ಲಗಾ ದೇತೆ ಹೋ. ನೋಡಿ, ನೀವು ಇಲ್ಲಿ ಎಷ್ಟು ತನು ಮನ ಧನವನ್ನೆಲ್ಲ ಭಗವಂತನ ಕಾರ್ಯದಲ್ಲಿ ಅರ್ಪಿಸಿ ಸೇವೆ ಮಾಡ್ತೀರಿ, ಸೇವೆನಲ್ಲಿ ಅರ್ಪಿಸ್ತೀರಿ. ಬಾಬಾ ಈ ಸಬ್ಕೋ ಲಿಬರೇಟರ್ ಕರ್ತೆ ಹೇ. ಶಿವಬಾಬಾನೇ ಬಂದು ಎಲ್ಲರಿಗೂ ಏನು ಮಾಡ್ತಾರೆ, ಲಿಬರೇಟ್ ಮಾಡ್ತಾರೆ. ಸಬ್ಕೋ ದುಃಖ ಸೆ ಚುಡಾತೆ. ಎಲ್ಲರನ್ನೂ ದುಃಖದಿಂದ ಏನು ಮಾಡ್ತಾ ಇದ್ದಾರೆ, ಬಿಡಿಸ್ತಾ ಇದ್ದಾರೆ. ಅವ್ರ ಧರ್ಮಸ್ಥಾಪಕ ಕೊಯ್ ದುಃಖ ಮೇ ನಹಿ ಚುಡಾತೆ. ಬೇರೆ ಧರ್ಮಸ್ಥಾಪಕರು ಯಾರು ದುಃಖದಿಂದ ನಿಮ್ಮನ್ನು ಬಿಡಿಸೋದಿಲ್ಲ. ಯಾತೋ ಆತೆ ಹಿ ಹೇ ಉನ್ಕೆ ಪಿಛಾಡಿ. ಅವರೆಲ್ಲ ಬರೋದು ಅವ್ರ ಹಿಂದೆನೇ ಬರ್ತಾರೆ. ನಂಬರ್ ವಾರ್ ಸ ಪಾರ್ಟ್ ಬಜಾತೆ ಬಜಾತೆ ಆತೆ ಹೇ. ಎಲ್ಲರೂ ಕೂಡ ಅವರವ್ರ ಪಾತ್ರಗಳನ್ನು ನಂಬರ್ ವಾರಾಗಿ ಅಭಿನಯಿಸ್ತಾ ಬರ್ತಾರೆ. ಪಾರ್ಟ್ ಬಜಾತೆ ಬಜಾತೆ ತಮೋ ಪ್ರಧಾನ ಬಂಜಾತೆ. ಎಲ್ಲ ಪಾತ್ರಗಳನ್ನು ಅಭಿನಯಿಸಿ ಏನಾಗ್ಬಿಡ್ತಾರೆ, ತಮೋ ಪ್ರಧಾನರಾಗ್ಬಿಡ್ತಾರೆ. ಫಿರ್ ತೋ ಯ ಭಾರತ್ ಕಿತ್ನಾ ಬಡಾ ತೀರ್ಥ ಹೇ. ಈಗ ತಂದೆ ಬಂದು ಎಲ್ಲರನ್ನೂ ಸತೋ ಪ್ರಧಾನ ಮಾಡ್ತಾ ಇದ್ದಾರೆ. ಭಾರತ ದೇಶ ಎಷ್ಟು ದೊಡ್ಡ ಪುಣ್ಯಕ್ಷೇತ್ರ. ಭಾರತ್ ಸಬ್ಸೆ ನಂಬರ್ 1 ಊಂಚ್ ಭೂಮಿ ಹೇ. ಭಾರತ ದೇಶ ಎಲ್ಲಕ್ಕಿಂತಲೂ ನಂಬರ್ 1 ಶ್ರೇಷ್ಠ, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಭೂಮಿಯಾಗಿದೆ. ಮೈ ಆಕರ್ ಸಬ್ಕಿ ಸದ್ಗತಿ ಕರ್ತಾ ಹೋ. ಶಿವಬಾಬಾ ಹೇಳ್ತಾರೆ, ನಾನೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಮಾಡ್ತೀನಿ. ಭಾರತ್ಕೋ ಹೆವೆನ್ ಬಿ ಬನಾ ದೇತೆ ಹೇ. ನಾನೇ ಬಂದು ಭಾರತ ದೇಶವನ್ನು ಸ್ವರ್ಗನೂ ಮಾಡ್ತೀನಿ. ತುಂಬ ಅಚ್ಚೆ ಜಾನ್ತೆ ಹೋ ಬಾಬಾ ಸ್ವರ್ಗ ಮಾಲಿಕ್ ಬನಾನೆ ಆಯೆ. ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ, ಶಿವಬಾಬಾ ಬಂದಿರೋದು ಭಾರತ ದೇಶವನ್ನು ಸ್ವರ್ಗ ಮಾಡಲಿಕ್ಕೆ. ಐಸಾ ಬಾಬಾಕೋ ಬಹುತ್ ಪ್ಯಾರ್ ಸೆ ಯಾದ್ ಕರೋ. ಈ ಥರ ತಂದೆಯನ್ನು ನೀವು ತುಂಬ ಪ್ರೀತಿಯಿಂದ ಏನು ಮಾಡ್ತಾ ಇರಬೇಕು, ನೆನಪು ಮಾಡಬೇಕು. ತುಮಕೋ ದೇಖ್ ಅವ್ರು ಬಿ ಐಸಾ ಕರ್ಮ ಕರೆಂಗೆ. ನಿಮ್ಮನ್ನು ನೋಡಿ ಬೇರೆಯವರು ಇದೇ ಥರ ಕಾರ್ಯ ಮಾಡ್ತಾರೆ. ಇಸ್ಕೋ ಕಹಾ ಜಾತಾ ಹೇ ಅಲೌಕಿಕ ದಿವ್ಯ ಕರ್ಮ. ಇದಕ್ಕೇನಂತ ಹೇಳಲಾಗುತ್ತೆ, ಅಲೌಕಿಕವಾಗಿರೋ ಕಾರ್ಯ, ದಿವ್ಯ ಕಾರ್ಯ. ಐಸಾ ಮತ್ ಸಮझो कोई नहीं जानेंगे, ಐಸಾ ನಿಕ್ಲೆಂಗೆ ಜೋ ತುಮಾರೆ ಯಾ ಚಿತ್ರದಲ್ಲಿ ಲೇ ಜಾಯಂಗೆ. ಈ ರೀತಿ ತಿಳ್ಕೊಬೇಡಿ, ನಿಮ್ಮೊಂದು ಒಪ್ಪಲ್ಲ ಅಂತ ತಿಳ್ಕೊತಾರೆ. ಬರ್ತಾ ಈ ಜ್ಞಾನನ ಎಲ್ಲ ಕಡೆಯಲ್ಲಿ ಎತ್ಕೊಂಡೋಗಿ ಪ್ರಚಾರ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಐಸಾ ನಿಕ್ಲೆಂಗೆ ಜೋ ತುಮಾರೆ ಯಾ ಚಿತ್ರ ಬಿ ಲೇ ಜಾಯಂಗೆ, अच्छे चित्र बने तो स्टीमर भरकर ले जाएंगे.
ನೀವು ಒಳ್ಳೆ ಪಿಕ್ಚರ್ಸ್ ಮಾಡ್ತಾ ಹೋಗಿ ಇದನ್ನು ಎಲ್ಲ ವಿದೇಶಗಳಿಗೆಲ್ಲ ಸ್ಟೀಮರ್ಸ್ ಮುಖಾಂತರ ತೊಗೊಂಡೋಗ್ಬಿಡ್ತಾರೆ. अच्छे स्टीमर यहाँ से खड़ा रहता है, फिर चित्र लगा देंगे. ಸ್ಟೀಮರ್ ಎಲ್ಲಿ ನಿಂತಿರುತ್ತೆ ಅಲ್ಲಿಗೆ ಎತ್ಕೊಂಡೋಗಿ ಎಲ್ಲ ತೊಗೊಂಡೋಗ್ತಾರೆ. ತುಮಾರ ಬಹುತ್ ಸರ್ವಿಸ್ ಹೋಗ, ನಿಮ್ಮ ಸೇವೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಸಾಕಾರ ಬಾಬಾ ಅವರಿದ್ದಾಗ ಇವೆಲ್ಲ ಹೇಳಿರೋವಂಥದ್ದು ಸಾಕಾರ ಮುರಳಿಗಳು. ಬಾಬಾ ಹೇಳ್ತಾ ಇದ್ದಾರೆ, ಬಹುತ್ ಉದಾರ್ಚಿತ್ ಉಂಡಿ ಬರ್ನೆ ವಾಲಾ ಬಿ ಸಾವನ್ ಶಾಹ್ ಬಿ ನಿಕಲ್ ಲೆಂಗೆ, ಐಸಾ ಕಾಮ್ ಕರ್ನೆ ಲಗ್ ಪಡೆಂಗೆ. ನೀವು ಸ್ಟೀಮರ್ ತುಂಬಿಸ್ಕೊಂಡು ಹೋಗೋಕ್ಕೆ ಸರ್ವಿಸ್ ಮಾಡೋಕ್ಕೆ ಅವಕಾಶಗಳು ಮಾಡ್ತಾ ಹೋಗಿ ಸೇವೆ ಮಾಡಲಿಕ್ಕೆ ಉದಾರಚಿತ್ತರಾಗಿ ಭಾಳಷ್ಟು ಜನ ಉಂಡಿಗೆ ತುಂಬಿಸೋರು ಉಟ್ಕೊತಾರೆ. ಐಸಾ ಕಾಮ್ ಕರ್ನೆ ಲಗ್ ಪಡೆಂಗೆ. ಈ ರೀತಿ ಕಾರ್ಯ ಮಾಡೋಕ್ಕೆ ಜನರು ಸೇರ್ಕೊತಾರೆ. ताकि सबको मालूम पड़े कि कौन है ये जो पुरानी दुनिया को बदल नई दुनिया की स्थापना करते हैं. ಯಾರು ಇವರು ಹಳೆ ಪ್ರಪಂಚವನ್ನು ಬದಲಾವಣೆ ಮಾಡಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ತುಮಾರಾ ಬಿ ಪೆಹಲೆ ತುಚ್ಛ ಬುದ್ಧಿ ಥಿ, ಅಭಿ ತೋ ಕಿತ್ನೆ ಸ್ವಚ್ಛ ಬುದ್ಧಿ ಬನೆ ಹೋ. ಮೊದಲು ನಿಮ್ಮ ಬುದ್ಧಿ ಸರಿ ಇರಲಿಲ್ಲ, ಇವಾಗ ಸ್ವಚ್ಛ ಬುದ್ಧಿ ಉಳ್ಳವರಾಗಿದ್ದೀರಿ. ಜಾನ್ತೆ ಹೋ ಹಮ್ ಇಸ್ ಜ್ಞಾನ और ಯೋಗ ಬಲ್ ಸೆ ಹಿ ವಿಶ್ವ ಕಾ ಹೆವೆನ್ ಬನಾತೆ. ನಿಮಗೆ ಗೊತ್ತಿದೆ, ನಾವು ಈ ಜ್ಞಾನದ ಶಕ್ತಿಯಿಂದ, ಯೋಗದ ಶಕ್ತಿಯಿಂದ ಇಡೀ ವಿಶ್ವಕ್ಕೆ ಹೆವೆನ್ ಮಾಡ್ತೀವಿ. ಬಾಕಿ ಸಬ್ ಮುಕ್ತಿಧಾಮ ಮೇ ಚಲೆ ಜಾಯ್. ಬಾಕಿ ಎಲ್ಲರ ಆತ್ಮಗಳು ಕೂಡ ಮುಕ್ತಿಧಾಮಕ್ಕೆ ಹೊರಟೋಗ್ತಾರೆ. ತುಮೇ ಭೀ ಅಥಾರಿಟಿ ಬನ್ನ ಹೇ, ಬೇಹದ್ ಕಾ ಬಾಪ್ ಕೆ ಬಚ್ಚೆ ಹೋನ. ನೀವು ಕೂಡ ಅಥಾರಿಟಿ ಉಳ್ಳವರಾಗಬೇಕು, ಬೇಹದ್ದಿನ ತಂದೆಯ ಮಕ್ಕಳಲ್ವಾ. ಶಕ್ತಿ ಮಿಲ್ತಿ ಹೇ ಯಾದ್ ಸೆ, ಬಾಬಾ ಕೋ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಕಹಾ ಜಾತಾ ಹೇ. ಶಕ್ತಿ ಸಿಗುತ್ತೆ ತಂದೆಯಿಂದ. ಶಿವಬಾಬಾ ಅವ್ರಿಗೆ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಅಂತ ಹೇಳಲಾಗುತ್ತೆ. ಸಭಿ ವೇದ ಶಾಸ್ತ್ರೋं का सार बताते. ಶಿವಬಾಬಾ ಬಂದು ಎಲ್ಲ ವೇದಶಾಸ್ತ್ರಗಳ ಸಾರಾಂಶವನ್ನು ತಿಳಿಸ್ತಾರೆ. ತೋ ಬಚ್ಚೋं को कितना उमंग में रहना है. ಮಕ್ಕಳು ಎಷ್ಟೋ ಒಂದು ಖುಷಿನಲ್ಲಿ ಉಮ್ಮಂಗದಲ್ಲಿ ಇರಬೇಕು. ಸರ್ವಿಸ್ ಕಾ ಮುಖ ಸೆ ಜ್ಞಾನ ರತ್ನೋं का सिवाय और कुछ ना निकले. ಬಾಯಿಂದ ಜ್ಞಾನ ರತ್ನ ಬಿಟ್ಟು ಬೇರೆ ಏನು ಬರ್ಕೂಡ್ದು ಅಂತಾರೆ. तुम हर एक रूप बसंत हो, तुम देखते हो सारी दुनिया ಹರಿ ಬರಿ ಬನ್ ಜಾತಾ ಹೇ. ನೀವು ನೋಡ್ತಾ ಇದ್ದೀರಿ, ನೀವು ಈ ಒಂದು ಜಗತ್ತೇ ತುಂಬ ಸುಂದರ ಆಗ್ತಾ ಇದೆ. ಸಾಬ್ ನಯ ವಾಹ ದುಃಖ ಕಾ ನಾಮ್ ನಹಿ. ಎಲ್ಲವೂ ಹೊಸದಾಗ್ಬಿಡುತ್ತೆ, ಇಲ್ಲಿ ದುಃಖ ಹೆಸರೇ ಇರೋದಿಲ್ಲ ಅಂತಾರೆ. ಪಾಂಚ್ ತತ್ವ ಬಿ ತುಮಾರಿ ಸರ್ವಿಸ್ ಮೇ ಹಾಜಿರ್ ರಾತೆ ಹೇ. 5 ತತ್ವಗಳು ಕೂಡ ನಿಮ್ಮ ಸೇವೆಗೋಸ್ಕರ ಹಾಜರಾಗಿರುತ್ತೆ. ಅಭಿ ತೋ ಯೆ ಡಿಸ್ ಸರ್ವಿಸ್ ಕರ್ತೆ ಕ್ಯೋಂಕಿ ಮನುಷ್ಯ ಲಾಯಕ್ नहीं. ಇವತ್ತು ಪ್ರಕೃತಿ ವಿಕೋಪಗಳಿಗೆ ಯಾಕೆ ತಿರುಗಿಬಿಟ್ಟಿದೆ ಅಂದರೆ ಜನರು ಯೋಗ್ಯರಿಲ್ಲ, ಪ್ರಕೃತಿನ ಕೆಡಿಸ್ಬಿಟ್ಟಿದ್ದಾರೆ. ಅದಕ್ಕೂ ಇವಾಗ ಅದು ಪ್ರತೀಕಾರ ತೋರಿಸ್ತಾ ಇದೆ. ತುಮ್ ಅಭಿ ಲಾಯಕ್ ಬನಾತ. ಈಗ ಯೋಗ ಮಾಡಿ ಈ ಪ್ರಕೃತಿಗೂ ಏನು ಮಾಡ್ತೀರಾ, लायक ಮಾಡ್ತೀರಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. रूप बसंत बन मुख से सदैव ज्ञान रतन ही निकालने हैं. ರೂಪ ಬಸಂತರಾಗಿ ಯಾವಾಗಲೂ ಬಾಯಿಂದ ಜ್ಞಾನದ ಪಾಯಿಂಟ್ಸನ್ನು ಹೇಳ್ತಾ ಇರಿ. ಸರ್ವಿಸ್ಗೆ ಉಮ್ಮಂಗ್ ಮೇ ರಹನಾ ಹೈ, ಯಾದ್ ಮೇ ರಹನಾ ಹೈ और सबको ಬಾಬಾ का ಯಾದ್ ದಿಲಾನ. ಸೇವೆಯ ಉಮ್ಮಂಗ ಉತ್ಸಾಹದಲ್ಲಿರಬೇಕು, ನೆನಪಿನಲ್ಲಿರಬೇಕು, ಎಲ್ಲರಿಗೂ ತಂದೆಯ ನೆನಪನ್ನೇ ಕೊಡಬೇಕು. ಯಹಿ ದಿವ್ಯ ಅಲೌಕಿಕ ಕಾರ್ಯ ಕರ್ನ. ಇದೇ ದಿವ್ಯ ಕಾರ್ಯವನ್ನು, ಅಲೌಕಿಕ ಕಾರ್ಯವನ್ನು ಮಾಡ್ತಾ ಇರಿ. ಸಚ್ಚಾ ಸಚ್ಚಾ ಆಶಿಕ್ ಬನ್ ಏಕ್ ಮಾಶಿಕ್ ಪರ್ ಫಿದಾ ಹೋನಾ ಹೈ, ಅರ್ಥಾತ್ ಬಲಿಚನ್ನ. ಸತ್ಯವಾಗಿರ್ತಕ್ಕಂಥ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನಿಗೆ ಅರ್ಪಣೆ ಆಗಬೇಕು, ಅರ್ಥಾತ್ ಶಿವಬಾಬಾ ಅವರಿಗೆ ಬಲಿ ಆಗಬೇಕು. ತಬೀತೋ ಸಚ್ಚಿ ದೀಪಾವಳಿ ಹೋಂಗೆ. ಆವಾಗಲೇ ಸತ್ಯ ದೀಪಾವಳಿ ಆಗುತ್ತೆ. वरदान गृहस्थ व्यवहार और ईश्वरीय व्यवहार दोनों का समानता द्वारा सदा हल्के और सफल भव. ಗೃಹಸ್ಥ ವ್ಯವಹಾರ ಮತ್ತು ಈಶ್ವರೀಯ ವ್ಯವಹಾರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಸದಾ ಲೈಟ್ ಆಗಿರೋವಂಥವರು ಸಫಲರು ಆಗಿರಿ. सभी बच्चों को शरीर निर्वाह और आत्म निर्वाह का डबल सेवा मिली हुई. ಎಲ್ಲ ಮಕ್ಕಳಿಗೂ ಕೂಡ ಶರೀರ ನಿರ್ವಹಣೆದು ಮತ್ತು ಆತ್ಮ ನಿರ್ವಹಣೆದು ಡಬಲ್ ಸೇವೆ ಸಿಕ್ಕಿದೆ. लेकिन दोनों ही सेवाओं में समय का शक्तियों का समान अटेंशन चाहिए. ಆದರೆ ಇವೆರಡೂ ಸೇವೆಗಳು ಮಾಡಬೇಕು ಅಂದರೆ ಸಮಯದ್ದು ಶಕ್ತಿಗಳದು ಸಮಾನವಾದಂಥ ಅಟೆನ್ಷನ್ ಇರಲಿ. यदि श्रीमत का कांटा ठीक है तो दोनों साइड समान होंगे. ಒಂದು ವೇಳೆ ಶ್ರೀಮತದ ಮುಳ್ಳು ಸರಿಯಾಗಿತ್ತು ಅಂದರೆ ಎರಡೂ ಕಡೆನೂ ಸರಿಯಾಗಿರುತ್ತೆ. लेकिन ग्रस्त शब्द बोलते ही ग्रस्ती बन जाते हो तो बहानेबाजी शुरू हो जाता है.
ಆದರೆ ಗೃಹಸ್ಥಿ ಅನ್ನೋ ಶಬ್ದ ಹೇಳಿದಾಗ ಗೃಹಸ್ಥಿ ಆಗ್ಬಿಡ್ತೀರಾ, ಆವಾಗ ನೆಪಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಇಸ್ಲಿಯೇ ಗೃಹಸ್ಥಿ ನಹಿ ಟ್ರಸ್ಟಿ. ಅದರಿಂದ ಗೃಹಸ್ಥಿ ಅಂದ್ಕೋಬೇಡಿ, ನೀವು ಟ್ರಸ್ಟಿ ಅಂತ ತಿಳ್ಕೊಳ್ಳಿ. तो इस स्मृति से गृहस्थ व्यवहार और ईश्वरी व्यवहार दोनों में समानता रखो, सदा हल्का और सफल रहेंगे. ಈ ಒಂದು ಸ್ಮೃತಿಯಿಂದ ಗೃಹಸ್ಥ ವ್ಯವಹಾರ ಮತ್ತು ಈಶ್ವರಿ ವ್ಯವಹಾರ ಎರಡೂ ಸಮಾನತೆ ಇಟ್ಕೊಂಡಾಗ ಸದಾ ಲೈಟ್ ಆಗಿರ್ತೀರಿ ಮತ್ತು ಸಫಲತೆಯನ್ನು ಕೂಡ ಪಡಿತೀರಾ. ಸ್ಲೋಗನ್: ಫಸ್ಟ್ ಡಿವಿಷನ್ ಮೇ ಆನೆ ಕೆ ಲಿಯೆ ಕರ್ಮೇಂದ್ರಿಯ ಜೀತ್ ಮಾಯಾಜೀತ್ ಬನೋ. ಮೊದಲನೇ ಡಿವಿಷನ್ನಲ್ಲಿ ಬರಬೇಕು ಅಂದರೆ ಮಾಯಾಜೀತರು ಆಗಿ ಕರ್ಮೇಂದ್ರಿಯ ಜೀತರು ಕೂಡ ಆಗಿರಿ. ಅಚ್ಚಾ, ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಬಾಬಾ.